ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರ್ಷಿತಾ ನವೀನ್ ಗೌಡ ಯೂಟ್ಯೂಬ್ ಚಾನಲ್ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಕೀಪ್ ಸಪೋರ್ಟಿಂಗ್. ಹಾಯ್ ಯೂಟ್ಯೂಬ್ ಪೇಜ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ ಗೈಸ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಂದಿನಿ ಮತ್ತೆ ಶಿವು ಬ್ರೋ ಮದ್ವೆಗೆ ಹೋಗ್ತಾ ಇದ್ದೀನಿ. ಸೊ ಮದ್ವೆಗೆ ಯಾರೆಲ್ಲ ಬಂದಿದ್ರು, ಮದ್ವೆ ಹೇಗಿತ್ತು ಅಂತ ನೋಡ್ಬೇಕು ಅಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಬನ್ನಿ ಹೇಗಿದೆ ಮದ್ವೆ ಅಂತ ನೋಡೋಣ. ಫೈನಲ್ ಆಗಿ ನಾನು ಚೌಟ್ರಿನ ರೀಚ್ ಆದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ದೂರದಿಂದ ಚೌಟ್ರಿ ಕಾಣಿಸ್ತಾ ಇದೆ. ಅಂತೂ ಇಂತೂ ಚೌಟ್ರಿ ಹತ್ರ ಬಂದೆ. ನಾನು 7:10ಗೆಲ್ಲ ಚೌಟ್ರಿ ಹತ್ರ ರೀಚ್ ಆದೆ. ಚೌಟ್ರಿ ಹತ್ರ ಬಂದಿಳ್ದೆ. ನಾನು ಅವತ್ತು ಈ ಥರ ರೆಡಿಯಾಗಿ ಹೋಗಿದ್ದೆ. ನನ್ನ ಔಟ್ಫಿಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಚೌಟ್ರಿ ಒಳಗೆ ಹೋಗೋಣ, ಬನ್ನಿ ಬನ್ನಿ. ನಾನು ಚೌಟ್ರಿ ಒಳಗೆ ಹೋಗಿದ ತಕ್ಷಣ ನನಗೆ ಫಸ್ಟ್ ಸಿಕ್ಕಿದ್ದು ನಂದು ಅವರಮ್ಮ. ಅವರಂತೂ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಪ್ರೀತಿನ ಕಾಯಬೇಕು ಜೋಪಾನ. ಯಾರೇ ಏನೇ ಅಂದ್ರು ಪ್ರೀತಿ ಮಾಡುವೆ, ಪ್ರೀತಿ ಜಾತಕಾನ ತಿದ್ದಿ ನೋಡುವೆ. ನಾನು ನೆಕ್ಸ್ಟ್ ಮೀಟ್ ಆಗಿದ್ದು ಶ್ರುತಿ ಸಿಸ್ಟರ್ನ. ಅವರಂತೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡೋ ಥರ ಫೀಲ್ ಆಯಿತು ನನಗೆ. ಅವ್ರ ಜೋಡಿ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಣ್ಣನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅಲ್ಲೆಲ್ಲ ರೀಲ್ಸ್ ಮಾಡ್ತಾ ಇದ್ರು, ಜೊತೆಲೆ ಕುತ್ಕೊಂಡು ಸೆಲ್ಫಿ ಎಲ್ಲ ತಗೊಂಡ್ವಿ. ನೆಕ್ಸ್ಟ್ ನಂದು ಹೇಗೆ ರೆಡಿ ಆಗಿದ್ದಾರೆ ಅಂದ್ಬಿಟ್ಟು ನಾನು ನಂದು ರೂಮ್ಗೆ ಹೋಗ್ತಾ ಇದ್ದೆ. ಬಟ್ ನಂದು ರೂಮಲ್ಲಿ ನಂದು ಇರಲಿಲ್ಲ, ರೂಪಕ್ಕ ಇದ್ರು. ರೂಪಕ್ಕ ಮೇಕಪ್ ಮಾಡ್ತಾ ಇದ್ರು. ರೂಪ ಸಿಸ್ಟರ್ನ ಮಾತಾಡ್ಸ್ಕೊಂಡು ಕೆಳಗೆ ಬಂದೆ. ಅಷ್ಟೊತ್ತಿಗೆ ನಂದೂನು ರಿಸೆಪ್ಷನ್ನಿಗೆ ನಿಲ್ಲಿಸ್ತಾ ಇದ್ರು.
ಕುಣಿದಾಡುವನು ಸುಬ್ಬಿ ಸುಬ್ಬಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಟುಕಿ ಚೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ ಎಂತ ಸಂಭ್ರಮ ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ಎಂತ ಸಂಗಮ ಶುಭ ಲಗ್ನದಲ್ಲಿ. ನೆಕ್ಸ್ಟ್ ನಾನು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದೆ. ಗಿಫ್ಟ್ ಕೊಟ್ಟಿದ ತಕ್ಷಣ ಈ ಗಿಫ್ಟ್ ಅಲ್ಲಿ ಏನಿದೆ ನನಗೆ ಗೊತ್ತು ಅಂತ ಎಲ್ಲ ನಂದು ಕಿಂಡಲ್ ಮಾಡ್ತಾ ಇದ್ರು. ಸೊ ಹೇಗ್ ಗೊತ್ತು ಅಂದ್ರೆ ನಾನು ನಾಳೆ ಅವ್ರ ಮದ್ವೆ ಅನ್ನಂಗೆ ಅವ್ರ ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋಸ್ನೆಲ್ಲ ಸೆಂಡ್ ಮಾಡಿಸ್ಕೊಂಡಿದ್ದೆ. ಸೊ ಆ ಗೆಸ್ಟ್ ಮೇಲೆ ನನ್ಗಿದ್ದು ಈ ಗಿಫ್ಟ್ ಅಲ್ಲಿ ಏನಿದೆ ಅಂತ ನನಗೆ ಗೊತ್ತು ಅಂತ ಎಲ್ಲ ಮಾತಾಡಿಸ್ತಾ ಇದ್ರು. ಸೊ ಬೆಳಗ್ಗೆ ಹೋಗಲ್ವಾ, ಇವಾಗಲೇ ಯಾಕೆ ಹೋಗ್ತೀಯಾ ಅಂತ ಎಲ್ಲ ಕೇಳ್ತಾ ಇದ್ರು. ಅಣ್ಣನು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಫೋಟೋ ಎಲ್ಲ ತೆಗೆಸ್ಕೊಂಡೆ. ನಂದು ಅಂತೂ ಅವತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು, ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು. ಸೊ ನಂದುನ ಯಾರು ಮೇಕಪ್ ಮಾಡಿದ್ದು ಅಂತ ತೋರಿಸ್ತೀನಿ ಬನ್ನಿ. ಇವರಿಬ್ಬರಂತೂ ಒನ್ ಆಫ್ ಮೈ ಫೇವ್ರೆಟ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಗೀತಾ ಸಿಸ್ಟರ್ ಮತ್ತು ಲತಾ ಸಿಸ್ಟರ್. ನೈಟ್ ಮೇಕಪ್ ಮಾಡಿದ್ದು ಗೀತಾ ಸಿಸ್ಟರ್. ನೆಕ್ಸ್ಟ್ ನನಗೆ ಸಿಕ್ಕಿದ್ದು ಸೋನು ಸಿಸ್ಟರ್. ಸೋನು ಸಿಸ್ಟರ್ನ ನಾನು ಮಾತಾಡಿಸ್ತಾ ಇರೋದು ಇದು ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಫಸ್ಟು ಒಂದ್ಸತಿ ನಂದು ಅವ್ರ ಮನೆಗೆ ಹಬ್ಬಕ್ಕೆಲ್ಲ ಬರ್ತಿದ್ರು. ಸೊ ಅವಾಗ ಪರಿಚಯ ಆಗಿದ್ದು ನನಗೆ. ಅವಾಗೆಲ್ಲ ಜೊತೆಲೇ ಊಟ ಮಾಡಿ ಸೆಲ್ಫಿ ಎಲ್ಲ ತೊಗೊಂಡಿದ್ವಿ. ಅದರಿಂದ ನನಗೆ ಸೋನು ಸಿಸ್ಟರ್ ಪರಿಚಯ ಆಗಿದ್ದು. ಸೊ ಊಟ ಆಯಿತಾ, ಚೆನ್ನಾಗಿದ್ಯಾ, ಹೇಗಿದ್ಯಾ ಅಂತ ಎಲ್ಲ ಮಾತಾಡಿಸ್ತಾ ಇದ್ರು. ನೆಕ್ಸ್ಟ್ ನಾನು ಎಲ್ಲರೂ ಮಾತಾಡ್ಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ತಾಂಬೂಲನೆಲ್ಲ ತೊಗೊಂಡು ಬಂದೆ. ಶಿಲ್ಪಾ ಸಿಸ್ಟರ್ ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಮತ್ತು ಸುಪ್ರೀತ್ ಬ್ರೋ ಎಲ್ಲ ಇದ್ದರು ಅಲ್ಲೇ. ಅವ್ರನ್ನೆಲ್ಲ ಮಾತಾಡಿಸ್ದೆ. ತುಂಬ ಜನ ರೀಲ್ ಸ್ಟಾರ್ಸ್ ಎಲ್ಲ ಬಂದಿದ್ರು. ಹಾಗೆ ಸುಪ್ರೀತ್ ಬ್ರೋ ಜೊತೆ ಒಂದು ರೀಲ್ಸು ಸಹ ಮಾಡಿದೆ. ಕಪ್ಪು ಬೆಳೆ ಕಣ್ಣಿನಲೆ ಕಲರ್ಫುಲ್ ಕನಸುಗಳು ಬ್ಯಾಚುಲರ್ ಮನಸ್ಸಿನಲೆ ಬ್ಯೂಟಿಫುಲ್ ಆಸೆಗಳು ಲುಕ್ಕು ಕೊಡ್ತಾಳೆ ಲಕ್ಕು. ಫೋಟೋಸು ರೀಲ್ಸ್ ಎಲ್ಲ ಮುಗೀತು. ಅವರು ಹೊರಟ್ರು. ಅವ್ರ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಇದಾಗಿತ್ತು ನಂದಿನಿ ಮತ್ತು ಶಿವು ಬ್ರೋ ರಿಸೆಪ್ಷನ್. ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ ಬನ್ನಿ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ದಿನ ಬಾಳ ದಾರಿ ಹೊರಟಿದೆ ಜೊತೆಗೂಡಿ ಎಲ್ಲೆಲ್ಲೂ ತಳಿರು ತೋರಣ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ
ಕೈಯಲ್ಲಿರಲು ಮಾಲೆ ಕಣ್ಣಿನಲ್ಲಿ ಪ್ರಾಣ ತೆರೆಯೊಂದು ಸರಿದಾಗ ಸಂಜೀವನ ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಫೈನಲಿ ನಂದು ಮದುವೆ ಮುಗೀತು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹಾರೈಸ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. See something